ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕರುನಾಡ ಸ್ವಾದ ಕುಕಿಂಗ್ ಕಾಂಪಿಟೇಷನ್ಗೆ ಬಂದಿದ್ದೀನಿ. ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಅವರು ಇದನ್ನು ನಡೆಸ್ತಾ ಇದ್ದಾರೆ ಸಿರ್ಸಿಯಲ್ಲಿ. ಈಗಾಗಲೇ ಸುಮಾರಷ್ಟು ಕಡೆ ಎಲ್ಲ ನಡೆಸ್ತಾ ಬಂದಿದ್ದಾರೆ. ಇವತ್ತು ಸಿರ್ಸಿಯಲ್ಲಿತ್ತು, ಸೊ ನಾನು ಕೂಡ ಪಾರ್ಟಿಸಿಪೇಟ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ಮತ್ತು ಆ ಕಡೆ ಎಲ್ಲ ಇನ್ನೂ ರೆಡಿ ಮಾಡಲಿಕ್ಕಿದೆ. ಸೊ ನೋಡ್ತಾ ಹೋಗೋಣ ಅಲ್ವಾ. ಇವತ್ತು ಯಾವ್ಯಾವ ರೆಸಿಪಿಗಳೆಲ್ಲ ಬಂದಿವೆ ಹೇಳೋದನ್ನು ಕೂಡ ನಾವು ನೋಡ್ಬೋದು. ಸ್ಟಾರ್ಟ್ ಮಾಡೋಣ ಅಲ್ವಾ. ವಿಜಯಾಂಬೆ, ಶಾರದಾಂಬೆ, ಶಿರಸಿಯ ಮಾರಿಕಾಂಬೆಯ ಒಂದು ಪುಣ್ಯದ ನೆಲ, ಈ ಪುಣ್ಯಧಾಮ ನಮ್ಮ ಶಿರಸಿಗೆ ಬಂದದ್ದು ಬಹಳಷ್ಟು ಸಂತೋಷ. ವೈಯಕ್ತಿಕವಾಗಿ ನನಗೆ ಹಾಗೆ ನಮ್ಮ ಎಲ್ಲ ವಿಜಯ ಕರ್ನಾಟಕದ ದಿನಪತ್ರಿಕೆಯ ಎಲ್ಲ ನಮ್ಮ ರಿಪೋರ್ಟರ್ಸ್, ಹಾಗೆಯೇ ಎಲ್ಲ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ಸ್ನ ಎಲ್ಲ ನಮ್ಮ ವರ್ಕರ್ಸ್ಗಳಿಗೆ ಬಹಳಷ್ಟು ಒಂದು ಖುಷಿಯ ವಿಚಾರ. ಯಾಕೆಂದ್ರೆ ಇವತ್ತು ಶಿರಸಿಯಲ್ಲಿ ಇಷ್ಟೊಂದು ನಿಸರ್ಗದ ಮಧ್ಯೆ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ರಂಗಧಾಮ ನೋಡ್ತಾ ಇದ್ರೆ ಒಂದು ಖುಷಿ. ಅಷ್ಟು ನೀಟಾಗಿರುವಂತಹ ಒಂದು ಸಭಾಂಗಣ. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇನ್ನು ಬಹಳಷ್ಟು ಜನ ಆಗಮಿಸಿದ್ದಾರೆ ಆನ್ ದಿ ವೇ. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀವಿ. ಒಂದು ವಿಶೇಷವಾಗಿರುವಂತಹ ಭಕ್ತಿಗೀತೆಯನ್ನ ಇದೀಗ ಪ್ರಸ್ತುತಪಡಿಸ್ತಾ ಇದ್ದೀನಿ, ಕೇಳಿ ಆನಂದಿಸಿ. ಜೈ ಶ್ರೀ ಶಿರಸಿ ಮಾರಿಕಾಂಬಾ ಮಾತಾ ಕಿ ಜೈ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣಾತೀತಾಯ ಗುಣಾಧೀಶಾಯ ಗುಣಕನಿಷ್ಠಾಯ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಸುದ್ದಿ ಮೇಡಮ್ ಅವ್ರನ್ನ. ಸೊ ಕರಾವಳಿ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ಶಾಂಗ್ರಿಲಾ, ಬೆಂಗಳೂರು ಇಂಟರ್ನ್ಶಿಪ್, ಹಾಗೆಯೇ ಅವರದ್ದೇ ಆಗಿರುವಂತಹ ಸ್ವಂತ ಉದ್ಯಮದೊಂದಿಗೆ ಇವತ್ತು ಒಳ್ಳೆಯ ಅನುಭವದೊಂದಿಗೆ, ಸುದೀರ್ಘವಾಗಿರುವಂತಹ ಅನುಭವದೊಂದಿಗೆ ಅವರು ಇವತ್ತು ಶೆಫ್ ಆಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಟೆಲ್ಗಳಲ್ಲಿ ಕೂಡ ಅವರು ನಮ್ಮ ಅನುಭವಗಳನ್ನ ಪಡೆದುಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ವೇದಿಕೆ ಮೇಲೆ ಇದೀಗ ಬರಮಾಡಿಕೊಂಡಿದ್ದೇವೆ. ಬನ್ನಿ ಜೋರಾಗಿ ಚಪ್ಪಾಳೆ. ಎಲ್ಲ ಹೆಣ್ಣು ಮಕ್ಕಳ ಪ್ರತಿನಿಧಿಗಳು ಬಂದಿದ್ದಾರೆ. ಇನ್ನೂ ಜೋರಾಗಿ ಚಪ್ಪಾಳೆ. ಎಸ್, ಥ್ಯಾಂಕ್ ಯು. ಎಸ್ ಮೇಡಮ್, ಓವರ್ ಟು ಯು. ಹೆಂಗೆ ಇರುತ್ತೆ, ಏನೇನಿರುತ್ತೆ ಸ್ವಲ್ಪ ನೀವೇ ಎಕ್ಸ್ಪ್ಲೇನ್ ಮಾಡಿ. ನಮಸ್ತೆ ಎಲ್ಲರಿಗೂ. ಸೊ ಮಾರ್ಕ್ಸ್ ಬೇಸ್ ಅಂದರೆ ಉತ್ತರ ಕರ್ನಾಟಕ ಯಾವುದು ಅಥೆಂಟಿಕ್ ಫುಡ್ ಆಗಿರುತ್ತೆ, ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಅದರ ಟೆಕ್ಸ್ಚರ್ ಹೇಗಿರುತ್ತೆ ಅದರ ಮೇಲೆ, ಮತ್ತು ಟೇಸ್ಟ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಪ್ರೆಸೆಂಟೇಷನ್ ಹೇಗೆ ಪ್ರೆಸೆಂಟೇಷನ್ ಮಾಡಿರ್ತೀರಿ, ಹೇಗೆ ಕಾಣಲಿಕ್ಕೆ ಅಟ್ರಾಕ್ಷನ್ ಆಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನೀವು ಫ್ರೀಡಮ್ ಆಯಿಲನ್ನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಸಿಗೋ ಚಾನ್ಸಸ್ ಇದೆ. ಸೊ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಿಲ್ಲ, ನಿಮಗೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ಸ್ನ ಬಳಸಿ ನೀವು ಆಹಾರ ಪದಾರ್ಥಗಳನ್ನ ಮಾಡಿರಬೇಕು. ಒಂದು. ಎರಡನೇದು, ರುಚಿಯಾಗಿರ್ಬೇಕು, ಶುಚಿಯಾಗಿರ್ಬೇಕು, ಸಮಥಿಂಗ್ ಸ್ಪೆಷಲ್ ಅನಿಸ್ತಾ ಇರಬೇಕು. ಸೊ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಸ್ವೀಟು ಎಲ್ಲಾನು ಮಿಕ್ಸ್ ಆಗಿ ಒಂಥರ ಹಂಗೆ ಬಾಯಿಗೆ ಕರಗೋಗ್ಬಿಡ್ಬೇಕು ಅಂತಾರಲ್ಲ, ಸೊ ಆ ಥರ ಇರಬೇಕು. ಸೊ ಆ ಥರ ಮಾಡ್ತಾರೆ. ಯಾಕೆಂದ್ರೆ ಇದು ಉತ್ತರ ಕನ್ನಡ ಶಿರಸಿ. ಸೊ ಊಟಕ್ಕೇನೆ ಬಹಳ ಫೇಮಸ್ ಸರ್. ಬಹಳ ಸರಿ ಬಂದಾಗ ನಮಗೆಲ್ಲ ತಿಂಡಿ ಊಟ ಎಲ್ಲ ಮಾಡ್ತಾ ಇರ್ತಾರೆ. ಎಸ್ ಸರ್, ಇದೀಗ
ಪ್ಲೇಟ್ ಅರೇಂಜ್ಮೆಂಟ್. ನಾವೆಲ್ಲರೂ ತೊಗೊಂಡು ಬಂದಿರೋಂತಹ ಫುಡ್ಗಳನ್ನು ಚೆನ್ನಾಗಿ ಅರೇಂಜ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀವಿ. ಹಾಗೆ ಜಡ್ಜಸ್ ಕೂಡ ಇನ್ನೇನು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾವೆಲ್ಲ ಏನೇನು ತೊಗೊಂಡು ಬಂದಿದ್ದೀವಿ ಏನು ಹೇಳೋದನ್ನ ಹೇಳ್ತಾ ಇದ್ದೀವಿ. ಸುಷ್ಮಾ, ಒಳ್ಳೆ ಹೆಸರು. ಸುಷ್ಮಾ ಮೇಡಮ್, ಏನು ಇಷ್ಟೊಂದು ವೆರೈಟಿ ಟೈಪ್ ಆಫ್ ಡಿಶಸ್ ಮಾಡಿದ್ರಿ? ಅಂದ್ರೆ ಉತ್ತರ ಕನ್ನಡದ ಸಾಂಪ್ರದಾಯಿಕ ಅಡುಗೆ ಅಂತ ಮಾಡಿದ್ದೀನಿ. ಸೊ ಗೋಲ್ಡನ್ ಥಾಲಿ ಇದು. ನಾನು ನಮ್ಮ ಕಡೆಗೆ ಜಾಸ್ತಿ ಹಿತ್ತಾಳೆ ಪಾತ್ರೆಗಳನ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲ ಹಿತ್ತಾಳೆ ಪಾತ್ರೆಯನ್ನೇ ಉಪಯೋಗಿಸ್ಕೊಂಡು ಗೋಲ್ಡನ್ ಥಾಲಿ ಅಂತ ರೆಡಿ ಮಾಡಿದ್ದೀನಿ. ಇಷ್ಟೊಂದು ಉಪ್ಪು ಉಪ್ಪಿನಕಾಯಿ, ಇದು ನಮ್ಮ ಕಡೆದು ಮಾವಿನಕಾಯಿ ಬೂತ್ಗೊಜ್ಜು ಸಿಕ್ಕಾಪಟ್ಟೆ ಫೇಮಸ್ ನಮ್ಮ ಕಡೆಗಿದು. ಮಾವಿನಕಾಯಿ ಬೂತ್ಗೊಜ್ಜು ಅಂದರೆ ಚಪ್ಪರ್ಸ್ಕೊಂಡು ಊಟ ಮಾಡ್ತಾರೆ. ಹಾಗೆ ಇದು ಮಾವಿನಕಾಯಿ ಅಪ್ಪೆ ಜೀರ್ಣ ಆಗೋದಕ್ಕೆ, ಅಂದರೆ ನಾವು ಸ್ಪೆಷಲ್ ಊಟ ಮಾಡಿದಾಗೆಲ್ಲ ಜೀರ್ಣ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಫೈನಲಿ ಇದಿರುತ್ತೆ ನಮ್ಮ ಕಡೆಗೆ ಅಪ್ಪೆ. ಮತ್ತೆ ಇದು ಮರಕೆಸುವಿಂದ ಮಾಡಿರುವಂಥ ಸಾಸಿವೆ, ಸಾಸಿವೆ ರೈಸ್ಗೆ ಹಾಕ್ಕೊಳ್ಳೋದು. ಈ ಥರ ಮರಕಸು ಅಂತ ಇರುತ್ತೆ, ಅದರಿಂದ ಮಾಡಿರೋಂಥದ್ದು. ಇದು ಪಲ್ಯ, ಚೌಳಿಕಾಯಿ ಇದೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಮತ್ತೆ ಇದು ಕಿತ್ತಳೆ ಸೊಪ್ಪೆಯಿಂದ ಮಾಡಿರುವಂತಹ ಗೊಜ್ಜು. ಕಿತ್ತಳೆ ಸೊಪ್ಪೆ ಗೊಜ್ಜು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಹಳ್ಳಿ ಕಡೆಗೆಲ್ಲ ಏನನ್ನು ವೇಸ್ಟ್ ಮಾಡಲ್ಲ. ಸೊ ಕಿತ್ತಳೆ ಹಣ್ಣು ತಿಂದ್ಮೇಲೆ ಅದ್ರ ಸಿಪ್ಪೆ ಏನು ವೇಸ್ಟ್ ಮಾಡೋದು ಅಂತ ಅದರಿಂದ ಗೊಜ್ಜು ಮಾಡ್ತಾರೆ. ಡೈಜೆಷನ್ಗೆ ಟೇಸ್ಟ್ ಮಾಡ್ಬೇಕಲ್ಲ. ಮತ್ತೆ ಇದು ಮಾವಿನ ಮೇಡಿ ಉಪ್ಪಿನಕಾಯಿ ನಮ್ಮ ಕಡೆ ತುಂಬ ಫೇಮಸ್ಸು. ಮತ್ತೆ ಕೊಟ್ಟೆ ಇಡ್ಲಿನ ಮಾಡಿದ್ದೀನಿ. ಸೌತೆಕಾಯಿಯಿಂದ ಮಾಡಿರುವಂತಹ ಕರೆ ಮಾಡಿದ್ದೀನಿ. ಸಾಂಬಾರ್ ಸೊಪ್ಪಿಂದ ಒಂದು ರೈಸ್ ಮಾಡಿದ್ದೀನಿ. ಕಬ್ಬಿನ ಹಾಲಿಂದ ಮಂಡಿ ಮಾಡಿದ್ದೀನಿ, ತುಪ್ಪ ಹಚ್ಕೊಂಡು ತಿನ್ನಬೇಕು ಅದಕ್ಕೆ. ಹಾಗೆ ವೀಳ್ಯದೆಲೆಯಿಂದ ಒಂದು ರೈಸ್ ಬಾತ್ ಮಾಡಿದ್ದೀನಿ. ಇದು ಹೆಸರುಬೇಳೆಯಿಂದ ಬರೀ ಹೆಸರುಬೇಳೆ ಉಪಯೋಗಿಸ್ಕೊಂಡು ಒಂದು ಕೋಸಂಬರಿ, ಬಾಳೆಕಾಯಿ ಪೋಡಿ, ಹಾಗೆ ಮುರುಗುರಿ ಅಂತ ಇರುತ್ತೆ. ಇಲ್ಲ ಇಲ್ಲ ಇಲ್ಲ, ಇದು ಕುಡಿಯೋದು, ಇದು ಅನ್ನಕ್ಕೆ ಹಾಕೊಳ್ಳೋದು. ಮುರುಗ್ನುಳಿ ಸಿಪ್ಪೆ ಇರುತ್ತಲ್ವಾ, ಅದನ್ನ ಒಣಗಿಸಿಟ್ಕೊಳ್ತಾರೆ. ಸೊ ಕೋಕಮ್ ಅಂತ ಹೇಳಿ ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನ ಕುಡಿಯೋದಕ್ಕೆ ಅಂತ ಈ ತರ ಸಾರು ಮಾಡ್ತಾರೆ. ಕೋಕಮ್ ಅಂತ ಹೇಳ್ತಾರೆ ಅದಕ್ಕೆ. ಬೇರೆ ಇದು ಮುರುಗ್ನುಳಿ ಸಾರು. ಇದನ್ನು ಕೋಕಮ್ ಇರುತ್ತೆ. ಇದು ರೈಸ್ ಕೇಸರಿ ಬಾತು ನಮ್ಮ ಕಡೆಗೆ ತುಂಬಾ ಅಂದ್ರೆ ತುಂಬಾ ಫೇಮಸ್. ಬೇರೆ ಕಡೆಗೆ ಜಾಸ್ತಿ ಇಲ್ಲ ಇದು ರೈಸ್ ಇಂದ ಮಾಡುವಂತ ಕೇಸರಿ ಬಾತು. ಸೊ ತುಂಬಾ ರಿಚ್ ಫುಡ್. ಅಂದ್ರೆ ಮದುವೆ ಮನೆ ಅಂದ್ರೆ ರೈಸ್ ಕೇಸರಿ ಬಾತ್ ಇರ್ಲೇಬೇಕು. ಆ ತರ ಟೇಸ್ಟ್ ಮಾಡಿ ಖಂಡಿತವಾಗ್ಲೂ. ತೊಳೆದೇವು ಕಬ್ಬಿನ ಹಾಲಿನಿಂದ ಬೊಡ್ಡೆ ಇರುತ್ತಲ್ವಾ, ಬೊಡ್ಡೆನ ಒಲೆ ಮೇಲೆ ಕಂಚಿಟ್ಬಿಟ್ಟು ಅದ್ರ ಮೇಲೆ ಈ ತರ ಬಟ್ಟೆನ ಉಪಯೋಗಿಸ್ಕೊಂಡು ಮಾಡ್ತಾರೆ. ಹಾಕೊಂಡು ಕೂಡ ತಿನ್ಬಹುದು, ಇಲ್ಲಾಂದ್ರೆ ತುಪ್ಪ ಹಾಕೊಂಡು ಕೂಡ ತಿನ್ಬಹುದು. ಹೋಳಿಗೆ ಇಲ್ಲ, ಇದು ಕಾಂಬಿನೇಷನ್ ಆ ತರ ಇರುತ್ತೆ. ಮಂಡಿಗೆ ತುಂಬಾ ಕ್ರಿಸ್ಪಿ ಇರುತ್ತೆ. ಜಸ್ಟ್ ನೀವು ಈ ತರ ಇದು ಮಾಡಿದ್ರು ಮುರಿದೋಗ್ಬಿಡುತ್ತೆ, ಮಂಡಿಗೆ ತರ. ಮತ್ತೆ ಇದು ಬಾಳೆಹಣ್ಣಿನಿಂದ ಮಾಡಿರುವಂತಹ ಮುಳುಕ ಅಥವಾ ನಮ್ಮ ಕಡೆಗೆ ಸುಟ್ಟೇವು ಅಂತ ಹೇಳ್ತೀವಿ. ಬಾಳೆಹಣ್ಣಿನ ಸುಟ್ಟೇವು, ಅಕ್ಕಿಯಿಂದ ಮಾಡಿರುವಂತಹ ಕೇಸರಿ ಅಕ್ಕಿ ಮಾಡಿರುವಂತಹ ಪಾಯಸ. ಮತ್ತೆ ಇದು ಹಲಸಿನಕಾಯಿ ಚಿಪ್ಸ್, ಇದು ಶೇಂಗಾ ಚಿಕ್ಕಿ. ಸೊ ಸಂಕ್ರಾಂತಿ ಟೈಮ್ನಲ್ಲಿ ಜಾಸ್ತಿ ನಾವು ಎಳ್ಳು ಬೆಲ್ಲ ಎಲ್ಲ ಉಪಯೋಗಿಸ್ತೀವಿ. ಈ ಟೈಮ್ನಲ್ಲಿ ಮಾಡ್ತಾರೆ ಜಾಸ್ತಿ. ಸೊ ಚಿಕ್ಕಿ ಮಾಡಿದ್ದೀನಿ. ಮತ್ತೆ ಚಕ್ಲಿ, ಅಂದ್ರೆ ಮಾಮೂಲಿ ಎಲ್ಲ ರೈಸ್ ಇದಾಗಿತ್ತು. ಹೌದು, ಅವಶ್ಯವಾಗಿ ಇಷ್ಟೆಲ್ಲ ವೆರೈಟೀಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ಚೆನ್ನಾಗಿ ಖುಷಿಯಿಂದ ತಿಂತಾರೆ. ನಮ್ಗೆ ಅದೇ ಬೇಕಲ್ವಾ, ಮಾಡಿರುವಾಗ ಖುಷಿಯಿಂದ ತಿನ್ನೋರು ಬೇಕು. ನಾವು ಮಾಡಿಟ್ಬಿಟ್ರೆ ತಿನ್ನೋರಿಲ್ಲ ಅಂದ್ರೆ ಚೆನ್ನಾಗ್ ಅನ್ಸಲ್ಲ. ಸೊ ಮಕ್ಕಳು, ಯಜಮಾನ್ರು, ಅತ್ತೆ ಎಲ್ರು ತುಂಬಾ ಖುಷಿಯಿಂದ ಮಾಡಿದ್ದಾರೆ. ಈಗಿನ ಕಾಲದ ಹೆಣ್ಮಕ್ಳು ಗಂಡನ ಮನೆ ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ, ಹೊರಗಡೆ ಆರ್ಡರ್ ಮಾಡ್ತಾರೆ ಅಲ್ವಾ? ಸದ್ಯಕ್ಕೆ ನಡೀತಾ ಇರೋ ಟ್ರೆಂಡ್ ಅದು. ಸೊ ಏನಾದ್ರು ದೋಸೆ ಮಾಡಿ ಅಂತೇಳಿ ಆರ್ಡರ್ ಮಾಡ್ತಾರೆ. ಸೊ ನೀವು ಮನೆಯಲ್ಲೇ ಮಾಡ್ಬಿಡ್ತೀರಾ, ಹೆಲ್ದಿ ಫುಡ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್
ನೋಡ್ಕೊಂಡು ಬಂದ್ರಿ ಅಲ್ವಾ, ಇದು ನಾನು ಮಾಡಿರುವಂತಹ ಒಂದು ಉತ್ತರ ಕನ್ನಡದ ಸ್ಪೆಷಲ್ ಗೋಲ್ಡನ್ ಥಾಲಿ ಅಂತ ಒಂದು ಎಲ್ಲ ಹಿತ್ತಾಳೆ ಪಾತ್ರೆ ಥೀಮನ್ನು ಇಟ್ಕೊಂಡು ನಾನು ಕಂಪ್ಲೀಟಾಗಿ ಎಲ್ಲ ಗೋಲ್ಡನ್ ಕಲರ್ ಬೌಲು ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ಯೂಸ್ ಮಾಡಿದ್ದೀನಿ. ಸೊ ಒಂದು ಥಾಲಿ ಅಂದಮೇಲೆ ಸ್ಪೆಷಲ್ಲಾಗಿ ಏನೇನೆಲ್ಲ ಇರುತ್ತೆ ಅದು, ಮತ್ತು ನಮ್ಮ ಕಡೆ ನಮ್ಮ ಉತ್ತರ ಕನ್ನಡದಲ್ಲಿ ನಮ್ಮ ಸಿರ್ಸಿಯಲ್ಲಿ ಏನೇನೆಲ್ಲ ಸ್ಪೆಷಲ್ ಇದೆ ಹೇಳುವಂಥದ್ದನ್ನು ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟೊಂದು ಐಟಮ್ಗಳಿವೆ. ನೀವು ಈಗ ನೋಡಿದ್ರಿ ಅಲ್ವಾ ಏನೇನೆಲ್ಲ ಐಟಮ್ಗಳು ಇದ್ವು ಹೇಳೋದನ್ನು. ಸಾಂಬಾರು ಸೊಪ್ಪಿನ ರೈಸ್ ಮಾಡಿದ್ದೆ, ಸೌತೆಕಾಯಿ ಕರ್ರೆ, ಮತ್ತು ಇದೆಲ್ಲ ಇತ್ತು, ಗೋವೆಕಾಯಿ ಕಡುಬು ಮಾಡಿದ್ದೆ. ಹಾಗೆ ಈಗ ಎಲ್ಲರೂ ಅವರು ಏನೇನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹೇಳೋದನ್ನು ಒಂದು ಸ್ವಲ್ಪ ನೋಡ್ತಾ ಹೋಗೋಣ ಒನ್ ಬೈ ಒನ್ನು. ಕೆಸುವಿನಲ್ಲೇ ಪತ್ರೊಡೆನ ಮಾಡಿದ್ದಾರೆ, ಹಾಗೆ ಪೊಂಗಲ್ ರೈಸನ್ನು ಮಾಡಿದ್ದಾರೆ, ಗಾರ್ಗೆ ಮಾಡಿದ್ದಾರೆ, ಸೂಳ್ ಕಡುಬನ್ನು ಮಾಡಿದ್ದಾರೆ, ಕಜ್ಜಾಯ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ಕಜ್ಜಾಯಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇವರು ನೋಡಿ ಫ್ರೆಂಡ್ಸ್, ಹಲಸಿನ ಬೇಳೆಯಿಂದ ಒಬ್ಬಟ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಕರೆನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇವರು ಸೌತೆಕಾಯಿ ಕರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಜೋಳದ ರೊಟ್ಟಿ, ಅದಕ್ಕೊಂದು ದಿಢೀರಾಗಿ ಮಾಡುವಂತಹ ಟೊಮೆಟೊದಿಂದ ಗೊಜ್ಜನ್ನು ಮಾಡಿದ್ದಾರೆ. ಹಾಗೆ ಇವರು ಚಕ್ಲಿನ ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಅಕ್ಕಿ ರೊಟ್ಟಿ ಮತ್ತು ಎಣ್ಣೆಗಾಯಿ ಬಾಜಿನ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಸ್ವಲ್ಪ ನಾನು ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ಎಣ್ಣೆಗಾಯಿ ಯಾವಾಗಲೂ ತುಂಬಾ ಇಷ್ಟ. ಮತ್ತು ಈಗಾಗಲೇ ನಾನು ಎಣ್ಣೆಗಾಯಿ ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಮತ್ತು ಎಣ್ಣೆಗಾಯಿಯನ್ನು ಆ ಪೌಡರ್ನಿಂದ ಎಣ್ಣೆಗಾಯಿ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಆ ಎಣ್ಣೆಗಾಯಿ ಕೂಡ, ನೀವು ಅದನ್ನು ನೋಡ್ಕೊಳ್ಬೋದು. ಇದಂತೂ ಬಾಳೆಕಾಯಿ ಸಂಜೀವಿನಿ ಹಳೆಯ ಕಲರ್ ತಿಂಡಿ. ಹಾಂ, ನಶಿಸಿ ಹೋಗುವ ತಿನಿಸಿನಲ್ಲಿ ಹೌದು, ಬರೀ ಬಾಳೆಕಾಯಿ. ಇದು ಹಣ್ಣು ಅಡಿಕೆ ಅಲ್ದ? ಇದು ಇದ್ರ ಫ್ರೈಡ್ ರೈಸ್. ಇದು ಎಂತ ಫ್ರೈಡ್ ರೈಸು? ಮಜ್ಜಿಗೆ ಮೆಣಸಿನ ಬರೇ ಅದಷ್ಟೇ ಇಲ್ಲಿದ್ದು ಆದ್ರೂ ನೋಡಿ ಸರ್. ಅಂದರೆ ಬೇರೆ ಮತ್ತೆ ಏನು ಸಾಂಬಾರ ಬೇರೆ ಏನು ಬೆಳೆಸಿದ್ದಲ್ಲ, ಬರೀ ಅದರದ್ದೇ ಸಾಂಬಾರು ಎಲ್ಲ ಮಾಡಿ ಸಣ್ಣ ಅಡುಗೆಗಳಿದ್ವು. ಇದನ್ನು ಒಂದು ಡಿಶ್ ಅಂದಮೇಲೆ ಅದರ ಎದುರುಗಡೆ ಒಂದು ಅರಿಶಿನ ಕುಂಕುಮ ನಮ್ಮ ಭಾರತೀಯ ಸಂಪ್ರದಾಯದ ಆಗಲೇ ಮಾಡಿ ಹಾಗೆ ಉಳಿದಿರೋ ತೋರಿಸ್ಕೊಡ್ತಾ ಇದ್ದೀನಿ. ನಮಗೂ ಒಂದಿಷ್ಟು ರೆಸಿಪಿಗಳನ್ನ ಕಲ್ತ್ಕೊಂಡಾಗುತ್ತೆ ಅಲ್ವಾ. ಇದಂತೂ ರಿಂಗ್ ರೋಲ್ ಹಾಕ್ಕೊಂಡು ಸರಿ ಹಾಕ್ಕೊಂಡು ರವೆ ಮಿಕ್ಸರಿಗೆ ಹಾಕಿ ರವೆ ಮಿಕ್ಸರಿ ಹಾಕೊಂಡು ಕಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಕೂಡಿಸ್ಕೊಂಡು ಕಡೆ ಹಚ್ಚಿದ್ದೆ ನಾ ಮಾಡಿ. ಈಗ ಹೊರಕಿದ್ರೆ ಕಮ್ಮಿ ತುಪ್ಪ ಹಚ್ಬೇಕು, ಹಿಂಗೆ ಸುಳ್ಳಿ ಸುತ್ತಕ್ಕೆ ತುಪ್ಪ ಹಚ್ಕೊಂಡು ಸುಳ್ಳಿ ಸುತ್ತೋದು, ಸುಳ್ಳಿ ಸುತ್ತಿ ಎಣ್ಣೆಲಿ ಕರಿ. ಸ್ವಲ್ಪ ಅನಾನಸ್ ಫ್ಲೇವರ್ ಹಾಕ್ತೀನಿ. ಇದು ಸಾಗು, ಈ ಚಪಾತಿ ಹಚ್ತೀನಿ. ಇದು ಕ್ಯಾಪ್ಸಿಕಮ್ ರೈಸ್. ಇದಂತೂ ಗೋಧಿ ಮಣ್ಣಿ. ಎಂತ ಮಾಡಿದ್ದೆ? ನಾನು ಪೋಹ ಮಾಡಿದ್ದೆ, ಸಬ್ಬಸಿಗೆ ಸೊಪ್ಪಿಂದು, ಆಮೇಲೆ ಗಡ್ಪತ್ರ ಸೊಪ್ಪು, ಅದು ಪಕೋಡ, ಆಮೇಲೆ ಗ್ರೇವಿ, ಆಮೇಲೆ ಪಡ್ಡು ಎಂದ್ರ ಪಡ್ಡು, ಸೊಪ್ಪಿನ ಪಡ್ಡ, ಒಂದು ನಿಮಿಷ ಪುದೀನ ಸೊಪ್ಪಿನ ಪಡ್ಡು, ಇದು ನುಗ್ಗೆ ಸೊಪ್ಪಿನ ಗ್ರೇವಿ. ನುಗ್ಗೆ ಸೊಪ್ಪು ಅಂದ್ರೆ ಹೊಸ ಮಾಡಿ ನೋಡವಳು ಈ ಎಣ್ಣೆ ಹಾಕಿ ಫ್ರೀಡಮ್ ಹಾಕಿ ಬಾಳೆಕಾಯಿ ಬಜೆ ಇಡ್ಲಿ ಚಿತ್ರಾನ್ನ ಹೆಚ್ಚಿರ್ತಾನೆ. ಇಡ್ಲಿ ಮತ್ತೊಂದು ಚಿತ್ರಾನ್ನ ಮಾಡ್ಬೋದು, ವೇಸ್ಟ್ ಮಾಡೋದು. ನೋಡೋದಿಕ್ಕಿತ್ತು ಹೆಸರು ಗೊತ್ತಾ? ಹಾಗೆ ನಿಮ್ಮವರ ಉಳಿಸಿ ಅಭಿವೃದ್ಧಿಗೊಳಿಸಿ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ನಿಮ್ಮ ನೀವು ನೋಡ್ಬೋದು, ಇದು ಜನರೇಟ್ ಹಾಗೆ ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಹೆಸರು ರೇಖಾ ಉದಯಕುಮಾರ್ ಕಾಣೂರು. ವಿಶೇಷವಾಗಿರುವಂತಹ
ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ, ಮಶ್ರೂಮ್ ಕಬಾಬ್, ಆಮೇಲೆ ದೋಸೆ, ಕಡಲೆಬೇಳೆ ಪಲ್ಯ, ಕೇಸರಿಬಾತ್. ನೋಡಿ, ಇವರು ಅತ್ರಾಸ ಅಂದರೆ ಕಜ್ಜಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಗರಿಗರಿಯಾಗಿತ್ತು. ಹೀಗೆ ನೋಡಿ, ಪ್ರತಿಯೊಬ್ಬರು ಅವರವರದ್ದು ಐಡಿಯಾ ಪ್ರಕಾರ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ. ಎಷ್ಟೊಂದು ರೀತಿಯ ಅಡುಗೆಗಳನ್ನು ನೀವೀಗ ನೋಡಿದ್ರಿ ಅಲ್ವಾ, ಕೌಂಟ್ ಮಾಡ್ತಾ ಇದ್ದೀರಾ. ಹಾಗೆ ನಿಮಗೆ ನೋಡ್ತಾ ಇರುವಾಗ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅನಿಸಿದ್ದಿದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಮಾಡಿರೋದ್ರಲ್ಲಿ ಯಾವುದೆಲ್ಲ ನಿಮಗೆ ಇಷ್ಟ ಆಯಿತು ಅಥವಾ ಅದರಲ್ಲಿ ಇರುವಂಥದ್ದು ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮತ್ತು ಫ್ರೆಂಡ್ಸ್, ಇವತ್ತು ಅಷ್ಟೇ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 3 ಪ್ರೈಸ್ಗಳಿವೆ. ಮತ್ತು ಅದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಬಂದವರಿಗೆ ನೆಕ್ಸ್ಟ್ ಇದರಲ್ಲಿ ಹುಬ್ಳಿನಲ್ಲಿ ಇರುತ್ತಂತೆ ಕಾಂಪಿಟೇಷನ್ನು. ಸೊ ಲೈವ್ ಕಾಂಪಿಟೇಷನ್ ಏನೋ ಇರುತ್ತೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಇನ್ನು ಪರ್ಫೆಕ್ಟಾಗಿ, ಆಮೇಲೆ ನೋಡಬೇಕು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಗ್ರ್ಯಾಂಡ್ ಫಿನಾಲೆ ಬೆಂಗಳೂರಲ್ಲಿರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದರ ಡೀಟೇಲ್ಸ್ ಎಲ್ಲ ಆಮೇಲೆ ಇನ್ನೊಂದು ದಿನ ನೋಡೋಣ ಹೇಗೆ ಏನು ಹೇಳ್ತಾರೆ ಅಂತ. ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನೀ ಅಂತ ಮಾಡಿದ್ದೆ? ನೀನೇ ಮಾಡಿದ್ಯಾನ? ಮಾಡಿದ್ನಪ್ಪ. ನೋಡಿ ಫ್ರೆಂಡ್ಸ್, ಜಡ್ಜಸ್ ಎಲ್ಲ ಬಂದು ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಫುಲ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ರಿಸಲ್ಟ್ ಏನು ಬರುತ್ತೆ ಅಂತ ನೋಡಬೇಕು ಅಲ್ವಾ. ಇವರೆಲ್ಲ ನನ್ನ ಫ್ರೆಂಡ್ಸ್ಗಳು ಫ್ರೆಂಡ್ಸ್. ಮತ್ತು ಈಗ ರಿಸಲ್ಟ್ ನೋಡೋ ಟೈಮ್ ಅಲ್ವಾ, ನೋಡೋಣ. ಪ್ರಶಸ್ತಿಯನ್ನು ಮಾತ್ರ ಪ್ರಥಮ, ದ್ವಿತೀಯ, ತೃತೀಯ ಮೂವರಿಗೂ ಕೂಡ ಕೊಡಲಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಆಗಮಿಸಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲ ಪಾರ್ಟಿಸಿಪೇಟ್ಗೆ ಗಿಫ್ಟ್ ಹ್ಯಾಂಡಲ್ಸ್ ಇರುತ್ತೆ. ಶ್ರೀಮತಿ ಉಷಾ ಹೆಗಡೆ ಮೇಡಮ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ. ಜೋರಾದ ಕರತಾಳಗಳೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಉಷಾ ಮೇಡಮ್. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ನಮ್ಮ ಶಿರಸಿಯ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ನಮ್ಮ ಮಾರುತಿ ಸರ್ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್, ವಿಜಯಲಕ್ಷ್ಮಿ ಬೀರ್ ಆರಿಟ್ ದಾಲ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ನ HOD. ಸೊ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ. ಎಸ್ ಸರ್, ವೆಲ್ಕಮ್. ಮೇಡಮ್, ಇವತ್ತು 3 ಜನ ವಿನ್ನರ್ಸ್ ಇದ್ದಾರೆ, ನೀವು 4 ಜನ ಬಂದಿದ್ದೀರಿ, ಖುಷಿ ಆಗುತ್ತೆ. ಹಾಗೆಯೇ ನಮ್ಮ ಶಫ್ ಮೇಡಮ್ ಅವ್ರನ್ನ ಕೂಡ ವೇದಿಕೆ ಮೇಲೆ ನಾವು ಬರಮಾಡಿಕೊಳ್ಬೇಕಾಗತ್ತೆ. ಹಾಗೆಯೇ ಶಫ್ ಸ್ತುತಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಸ್ತುತಿ ಮೇಡಮ್. ಓಕೆ, ಇವತ್ತು ನಮ್ಮ ಸ್ತುತಿ ಮೇಡಮ್ ಅವರು ಎಲ್ಲರ ಒಂದು ಕೈ ರುಚಿಯನ್ನು ನೋಡಿದ್ದಾರೆ. ಸೊ ಬಹಳಷ್ಟು ಮುತುವರ್ಜಿ ವಹಿಸಿ, ಯಾಕಂದ್ರೆ ಇಟ್ ಇಸ್ ಡಿಫಿಕಲ್ಟ್ ಟು ಟಾಕ್, ಮ್ಯಾನೇಜ್ ವೆರಿ ವೆಲ್. ಯಾಕಂದ್ರೆ ಎಲ್ಲರ ಕೈ ಅಡುಗೆಯನ್ನ ತಿಂದು ಜೀರ್ಣಿಸ್ಕೊಂಡು ಮಾರ್ಕ್ಸ್ ಹಾಕೋದಿದೆಯಲ್ಲ, ರಿಯಲಿ ಇಟ್ ಶುಡ್ ಬಿ ಅ ಗ್ರೇಟ್ ಅಚೀವ್ಮೆಂಟ್. ಸೊ ಹಾಗಾಗಿ ನಮ್ಮ ಪೂಜಾ ಮೇಡಮ್ ಅವರಿಗೆ, ಸ್ತುತಿ ಮೇಡಮ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು. ಸೊ ಈಗ ರಿಸಲ್ಟ್ನ ತೃತೀಯ ಬಹುಮಾನವನ್ನ ಈಗ ಅನೌನ್ಸ್ ಮಾಡುವಂತಹ ಸಮಯ. ಅದನ್ನ ಫಸ್ಟ್ ನಾನು ಮಾಡ್ಬಿಡ್ತೀನಿ, 3rd ಪ್ರೈಸ್ನ. ಅದಾದ್ಮೇಲೆ ಸೆಕೆಂಡ್, ಫಸ್ಟ್ ಅವರು ಬಿಟ್ಬಿಡೋಣ. ಓಕೆನಾ? ಓಕೆನಾ? ಓಕೆ. ಜೋಶ್ ಇಲ್ಲ, ಏನ್ ಕಥೆ ಇಲ್ಲ. ಇಷ್ಟು ದಿನ ಬರೀ ನೀರ ಕರೆಂಟ್ ಐತಿ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಕಾಲಿಟ್ಟಾದ್ಮೇಲೆ ಗೊತ್ತಾಯ್ತು, ಶಿರಸಿ ಮಣ್ಣಾಗೂ ಶಿರಸಿ ತಾಯಿದ್ರ ಕೈಯಾಗೂ ಕರೆಂಟ್ ಐತಿ ಅಂತ. ಪ್ರೀತಿಗೆ ಮೈಸೂರು, ಬುದ್ಧಿಗೆ ಬೆಂಗಳೂರು, ಮಾತಿಗೆ ಮಂಡ್ಯ, ಚಿನ್ನಕ್ಕೆ ಕೋಲಾರ, ಕಾಫಿಗೆ ಚಿಕ್ಕಮಗಳೂರು, ದೋಸ್ತಿಗೆ ಆಸ್ತಿ ಮಾಡ್ಕೊಂಡು ದೋಸ್ತಿಗೋಸ್ಕರ ಪ್ರಾಣ ಕೊಡೋದು ರೆಡಿ ಇರು. ನಮ್ಮ ಮಾರಿಕಾಂಬ ಶಿರಸಿಯ ಜನ 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 ಕಂಡ್ರೆ ನಾವು. ಥ್ಯಾಂಕ್ ಯು. ಸೊ ಬ್ಯಾಚ್ ನಂಬರ್ ನಾನು ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ.
ಬ್ಯಾಚ್ ನಂಬರ್ ಬ್ಯಾಚ್ ನಂಬರ್ ಬಂದ್ಬಿಟ್ಟು 4 ಗೀತಾ ಹೆಗಡೆ ಮೇಡಮ್ ಅವ್ರಿಗೆ ತೃತೀಯ ಬಹುಮಾನ, ತೃತೀಯ ಪ್ರಶಸ್ತಿ ಹೋಗ್ತಾ ಇದೆ. ಥರ್ಡ್ ಪ್ಲೇಸ್ ಗೋಸ್ ಟು ಮಿಸ್ ಗೀತಾ ಹೆಗಡೆ ಮೇಡಮ್. ಎಷ್ಟು ಜೋರ ಅಷ್ಟು ಚಪ್ಪಾಳೆ ತಟ್ಟಿ. ಶ್ರೀ ಶಿರಸಿ ಮಾರಿಕಾಂಬಾ ಮಾತಾ ಕಿ, ಗೋಕರ್ಣ ಮಹಾಬಲೇಶ್ವರ ಮಹಾರಾಜ್ ಕಿ, ಇಡಗುಂಜಿ ಶ್ರೀ ಗಜಾನನ್ ಮಹಾರಾಜ್ ಕಿ. ಸೊ ಸೆಕೆಂಡ್ ರನ್ನರ್ ಅಪ್ ಅಂದ್ರೆ ತೃತೀಯ ಬಹುಮಾನ, ಥರ್ಡ್ ಪ್ಲೇಸ್ ನಮ್ಮ ಗೀತಾ ಹೆಗಡೆ ಮೇಡಮ್ ಅವರು ವಿನ್ ಆಗಿದ್ದಾರೆ. ಮೇಡಮ್ ಕಂಗ್ರಾಚುಲೇಷನ್ಸ್ ವಿತ್ ಬೆಸ್ಟ್ ವಿಶಸ್, ಒಳ್ಳೆಯದಾಗಲಿ. ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಉಷಾ ಮೇಡಮ್ ಅವರು ವೇದಿಕೆಗೆ ಬಂದಿದ್ದಾರೆ. ಮೇಡಮ್ ನೀವೇ ಅನೌನ್ಸ್ ಮಾಡ್ತೀವಿ ಸೆಕೆಂಡ್ ಪ್ರೈಸ್, ಓಕೆನಾ? ಓಕೆ. ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿವಸ ಭಾಗವಹಿಸಿದಂತಹ ಎಲ್ಲ ಹೆಣ್ಮಕ್ಳು ಕೂಡ ವಿನ್ನರ್ಸ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಕೂಡ ಅವರು ನಿರ್ಣಯ ಅಂತ ಮಾಡ್ಲಿಕ್ಕೆ ಬಂದಾಗ ಖಂಡಿತವಾಗಿ 1-2 ಕೊಡ್ಲೇಬೇಕು. ಆದ್ರೂ ಕೂಡ ಎಲ್ಲರೂ ಕೂಡ ಫಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಈಗ ಎರಡನೇ ಒಂದು ಬಹುಮಾನವನ್ನು ಆನೌನ್ಸ್ ಮಾಡ್ತಾ ಇದ್ದೇನೆ. ವಿನಯಶ್ರೀ 18, ನಂಬರ್ 18. ಓಕೆ, ಬ್ಯಾಚ್ ನಂಬರ್ 18 ವಿನಯಶ್ರೀ ಮೇಡಮ್ ಅವರು ಸೆಕೆಂಡ್ ಪ್ರೈಸ್ ಗೆದ್ದಿದ್ದಾರೆ. ಬರೀ ಜೋರಾಗಿ ಚಪ್ಪಾಳೆ. ಸೊ ಫ್ರೀಡಮ್ ಹೆಲ್ತ್ ಕುಕಿಂಗ್ ಆಯಿಲ್ಸ್ ಅವರ ಕಡೆಯಿಂದ, ವಿಜಯ ಕರ್ನಾಟಕದವರ ಕಡೆಯಿಂದ ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತಾ ಇದೆ. ಹಾಗೆಯೇ ನೀವು ಸೆಮಿಫಿನಾಲಿಗೆ ಸೆಲೆಕ್ಟ್ ಆಗಿದ್ದೀರಿ ವಿನಯಶ್ರೀ ಮೇಡಮ್. ಗೋ ಹೈಟ್, ಒಳ್ಳೆಯದಾಗಲಿ. ಹುಬ್ಳಿಯಲ್ಲಿ ನಡೆಯುತ್ತೆ. ಮಾಡ್ಬೋದಾ ಯಾರಾದ್ರು? ನಾವೆಲ್ಲ ಟೇಸ್ಟ್ ಮಾಡಿದ್ದೀವಿ, ಎಲ್ಲರೂ ಚೆನ್ನಾಗಿ. ಮಾಡೋರು ಒಬ್ಬರು ಆಗಬೇಕು. ಓಕೆ, ನಾನೇ ಹೇಳ್ತೀನಿ. ನಂಬರ್ 7 ಸುಷ್ಮಾ ವಾಜಿ. ವಾಷಿಂಗ್ ಪೌಡರ್ ನಿರ್ಮಾ ಈ ಅಡಿಗೆ ಕೋಚಿನಲ್ಲಿ ಗೆದ್ದಿದ್ದು ಸುಷ್ಮಾ. ಯಸ್ ಮೇಡಮ್, ವೆಲ್ಕಮ್. ಸೊ ನಮ್ಮ ಸುಷ್ಮಾ ಮೇಡಮ್ ಅವರು ಈ ಒಂದು ವಿಶೇಷವಾಗಿರುವಂತಹ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಸೊ ನಗೆ ಬೀರಿದ್ದಾರೆ. ಮೇಡಮ್ ಒಳ್ಳೆಯದಾಗಲಿ. ನಿಮ್ಮ ಒಂದು ಮುಖದಲ್ಲಿ ಒಂದು ದೈವಿಕಗಳೇ. ಸೊ ನೀವು ಮಾಡಿರುವಂತಹ ಅಡುಗೆ ಪದಾರ್ಥ ಇವತ್ತು ಎಲ್ಲವೂ ಮಿಕ್ಸ್ ಆಗಿ ನಿಮಗೆ ಈ ಒಂದು ಪ್ರಶಸ್ತಿ ನಿಮ್ಮ ಮುಡಿ ಸೇರಿದೆ. ಬಹಳ ಸಂತೋಷ ಆಗ್ತಾ ಇದೆ. ಫ್ರೀಡಮ್ ಹೆಲ್ತ್ ಕುಕಿಂಗ್ ಆಯಿಲ್ಸ್ ಪ್ರೆಸೆಂಟ್ಸ್ ಸವಿಕೆ ಕರುನಾಡ ಸ್ವಾದ ಅಡುಗೆ ಕೋರ್ಸ್ನ ಹುಡುಗಾಟದಲ್ಲಿ ನಮಗೆ ಸಿಕ್ಕಿದ್ದು ಸುಷ್ಮಾ ರಾಜು, ವಿನಯಶ್ರೀ, ಗೀತಾ ಹೆಗಡೆ ಅನ್ನುವಂತಹ 3 ತ್ರಿವಳಿ ರತ್ನಗಳು. ಬಹಳ ಸಂತೋಷ, ಬಹಳ ಖುಷಿ. ಇನ್ನು ಇದೇ ರೀತಿ ಹೆಚ್ಚು ಹೆಚ್ಚು ವೆರೈಟಿ ಟೈಪ್ಸ್ ಆಫ್ ಡಿಶಸ್ ನ ಮಾಡ್ತಾ ಇರಿ. ಸೊ ಎಲ್ಲರಿಗೂ ತಿನ್ನಿಸ್ತಾ ಇರಿ, ಎಲ್ಲರಿಗೂ ಬಡಿಸ್ತಾ ಇರಿ. ಸೊ ಅಡುಗೆಯನ್ನ ಮಾಡೋದ್ರಲ್ಲಿ ಹೆಚ್ಚು ಖುಷಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವು ಮಾಡಿರೋ ಅಡುಗೆನ ಬಡಿಸೋದ್ರಲ್ಲಿ ಆ ಒಂದು ಖುಷಿ, ಆ ಒಂದು ಪ್ರೀತಿ ಇರುತ್ತಲ್ಲ, ಅದು ಎಷ್ಟು ಕೊಟ್ಟರು ಸಾಲದು ಅಲ್ವಾ ಮೇಡಮ್? ಸೊ ಹಾಗಾಗಿ ಮೇಡಮ್ ಅವ್ರ ಹತ್ರ ನಾನು ಹೋಗಿದ್ದೆ ಟೇಬಲ್ ಮೇಲೆ. ಅವರು ಪಾಪ ಹಾಗೆ ಕೈ ಕೊಡ್ತಾ ಇದ್ರು, ಸರ್ ಇದನ್ನ ಟೇಸ್ಟ್ ಮಾಡಿ, ಇದನ್ನ ಟೇಸ್ಟ್ ಮಾಡಿ ಅಂತ ಹೇಳಿ. ಸೊ ನಿಜಕ್ಕೂ ನಾನು ಮೇಡಮ್ ಅವ್ರಿಗೆ ಒಂದು ಮಾತು ಕೂಡ ಹೇಳಿದ್ದೆ, ನಿಮ್ಮ ಯಜಮಾನರು ನಿಜಕ್ಕೂ ಲಕ್ಕಿ ಅಂತ ಹೇಳಿ. ಹೌದಾ? ನೋಡಿ ಇವಾಗ ಡಬಲ್ ಲಕ್ ಅವ್ರಿಗೆ, ನೀವು ಪ್ರೈಸ್ ಗೆದ್ಬಿಟ್ರಿ, ಡಬಲ್ ಧಮಾಕ. ಸೊ ಎಲ್ಲರೂ ಜೋರಾಗಿ ಚಪ್ಪಾಳೆ ನಮ್ಮ ಸುಷ್ಮಾ ಮೇಡಮ್ ಹಾಗೆ ಗೀತಾ ಮೇಡಮ್ ಅವ್ರಿಗೆ. ಹಾಗೆ ನಾನು ಆಗಲೇ ಹೇಳಿದ್ದೆ, ಎಸ್ ಮಾಡೋದು ಕೂಡ ಒಂದು ಪ್ರೈಸ್ ಇರುತ್ತೆ ಅಂತ ಹೇಳಿ. ಮೇಡಮ್, ಐ ವಾಂಟ್ ಟು ಡೂ ಯುವರ್ ಡ್ಯೂಟಿ. ಹಿಂದೆ ಹಿಂದೆ ಅದೇ ಹಿಂದೆ ಸೀಮಾನಾ? ಓಕೆ, ಸೀಮಾ ಮೇಡಮ್, ನಿಮಗೂ ಒಂದು ವಿಶೇಷವಾಗಿರುವಂತ ಗಿಫ್ಟ್ ಇರುತ್ತೆ. ಸುಮ್ಮನೆ ಮೇಲ್ಗಡೆ ಬನ್ನಿ, ನಾನು ಹತ್ತಿರ ಬಂದಿದ್ಬಿಡಿ. ತುಂಬಾ ಜನ ಮಾಡಿದ್ದಾರೆ, ಆದ್ರೆ ಸ್ವಲ್ಪ ಟೈಮಿಂಗ್ ಅಲ್ಲಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬೇಗ ಅವಾಗಲೇ ಅವರು ಸುಷ್ಮಾ ಅಂತ ಹೇಳ್ತಾ ಇದ್ರು. ಬಹಳ ಸಂತೋಷ. ನಮ್ಮ ಎಲ್ಲ ಗೆಸ್ಟ್ ಗಳನ್ನ ಕೂಡ ಈಗ ನಾನು ಬೀಳ್ಕೊಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ನಮ್ಮ ವಿನ್ನರ್ಸ್ ಅಷ್ಟೇ ಸ್ಟೇಜ್ ಮೇಲೆ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇಷ್ಟು ಕಾನ್ಫಿಡೆಂಟ್ ಆಗಿ ಸುಷ್ಮಾ ಮೇಡಮ್ ಅವ್ರ ಹೆಸರು ಹೇಳಿದ್ರಲ್ಲ, ನಿಮ್ಮ ಫ್ರೆಂಡ್ ಆಗ್ಬೇಕಾ?
ಓಕೆ, ವೆಜ್ ವಂಡರ್ಸ್ ಅಲ್ಲ ಮೇಡಮ್, ನೋಡಿ ನಮ್ಮ ಸುಷ್ಮಾ ರಾಜು ಅವರ ಯೂಟ್ಯೂಬ್ ಚಾನಲ್ ವೆಜ್ ವಂಡರ್ಸ್ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಸೊ ಮೇಡಮ್, ನಾನು ಈಗ ಸಬ್ಸ್ಕ್ರೈಬ್ ಆಗ್ತೀನಿ ಮೇಡಮ್ ನಿಮ್ಮ ಚಾನಲ್ಗೆ. ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುವಂತಹ ಗೀತಾ ಹೆಗ್ಡೆ ಮೇಡಮ್ ಅವರಿಂದಲೇ ಶುರು ಮಾಡೋಣ. ಸೊ ಮೇಡಮ್, ನಿಮ್ಮ ಅನುಭವ ಅನಿಸಿಕೆಗಳನ್ನ ಈ ಕಾರ್ಯಕ್ರಮದ ಮುಖೇನ ನೀವು ಹಂಚ್ಕೊಳ್ಳಿ. ನಮ್ಮ ಪೀಠಾಪತಿ ಕುಕಿಂಗ್ ಆಯಿಲ್ಸ್ ಬಗ್ಗೆ, ವಿಜಯ ಕರ್ನಾಡ ಸ್ವಾದದ ಬಗ್ಗೆ, ಸೊ ಏನೆಲ್ಲ ಡಿಶಸ್ ಮಾಡಿದ್ರಿ, ಹೇಗೆ ಅನಿಸ್ತು? ಓಕೆನಾ? ಎಸ್, ಓಲ್ ಟು ಯು. ಮೈಕ್ನ ಬಲಗೈಲಿ ಇಟ್ಕೊಳ್ಳಿ. ತುಂಬಾನೇ ಖುಷಿ ಆಗ್ತಾ ಇದೆ. ಈ ಕಾಂಪಿಟೇಷನ್ ನಂಗೆ ನಂಬರ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಂಗೆ ಏನು ಮಾಡಕ್ ಬರಲ್ಲ ಅಂತಾನೆ ಅನ್ಕೋತಿದ್ದೆ. ಆದ್ರೆ ನಮ್ಮ ಪಕ್ಕದ ಮನೆಯವ್ರು ತುಂಬಾ ಹೆಲ್ಪ್ ಮಾಡಿದ್ರು. ನಾನು ಬರೋ ವಿಚಾರದಲ್ಲೇ ಇರ್ಲಿಲ್ಲ. ನಮ್ರತ ಹೆಗಡೆ, ಗೀತಾ ಹೆಗಡೆ, ದಿವ್ಯಾ ಹೆಗಡೆ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರ ಒತ್ತಾಯ ಮೇಲೆ ನಾನು ಬಂದಿದ್ದೀನಿ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಅವಕಾಶಕ್ಕಾಗಿ ಡಿ.ಕೆ. ಅವ್ರಿಗೆ, ವಿಜಯ ಕರ್ನಾಟಕ ಅವರಿಗೆ, ಅದೇ ತರ ಫ್ರೀಡಮ್ ಹೆಲ್ತಿ ಕುಕಿಂಗ್ ಆಯಿಲ್ ಅವರಿಗೆ, ಅದೇ ತರ ಎಲ್ಲ ಪ್ರಾಯೋಜಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ತರ ಸಂಘಟಕರಿಗೂ ಕೂಡ ಇಲ್ಲಿ ಏನು ಶಿಸ್ತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅವ್ರಿಗೂ ಕೂಡ ನನ್ನ ಮೊದಲನೇದಾಗಿ ಧನ್ಯವಾದ. ರಾಗಿ ಮಣ್ಣಿ ನಮ್ಮ ಪಾರಂಪರಿಕ ಒಂದು ತಿಂಡಿ, ಅದಕ್ಕೆ ಅದನ್ನು ಇರ್ಬೋದು ಅಥವಾ ಬೇರೆ ಮತ್ತೆ ಸುಟ್ಟೇವು ಅಂತ ಕರಿತೀವಿ, ಬಾಳೆಹಣ್ಣು ಸುಟ್ಟೇವು ಮತ್ತೆ ಕಾಯಿ ಮೊಳಕ ಅಂತ ಕರಿತೀವಿ. ಇನ್ನ ನಾನೇನು ಡಿಶ್ ಮಾಡಿದ್ದೀನಿ ಎಲ್ಲದಕ್ಕೂ ನನ್ನ ಕುಟುಂಬದ ತುಂಬಾ ಸಪೋರ್ಟ್ ಇತ್ತು. ಅದಕ್ಕೋಸ್ಕರನೇ ನಾನು ಗೆಲ್ಲಕ್ಕಾಯ್ತು. ಇಲ್ಲ ಅಂತಂದ್ರೆ ನನಗಿದು ಕಷ್ಟ ಆಗೋದು. ಅದಕ್ಕೋಸ್ಕರ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ, ಯಾಕಂದ್ರೆ ನಿಮ್ಮ ಬಗ್ಗೆ ಗೆಸ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೊಂದು ಸಣ್ಣ ಒಂದು ಉಡುಗೊರೆ ಇದೆ. ಸೊ ಅದನ್ನ ಕೊಡಮಾಡ್ಲಿಕ್ಕೆ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ ಬರ್ಬೇಕು ವೇದಿಕೆ ಮೇಲೆ ಬೇಗ. ಸೊ ಎಸ್, ಗೆಸ್ಟ್ ಮಾಡಿದ್ದಕ್ಕಾಗಿ ಅವ್ರಿಗೊಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ನೀವು ಜಾಯ್ನ್ ಆಗಿ ಮೇಡಮ್, ಯಾಕೆ ನಿಮ್ಮ ಹೆಸರು ಹೇಳಿದಾರಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಇದೀಗ ನೇರವಾಗಿ ನಮ್ಮ ಸುಷ್ಮಾ ರಾಜು ಮೇಡಮ್ ಅವ್ರ ಹತ್ರ ಬರ್ತಾ ಇದ್ದೀನಿ. ಎಸ್ ಮೇಡಮ್, ಸ್ಟೇಜ್ ಇಸ್ ಯುವರ್ಸ್. ಎವ್ರಿಥಿಂಗ್ ಯು ಡೂ ವಿತ್ ಬೆಸ್ಟ್ ವಿಶಸ್, ಆಲ್ ದಿ ಬೆಸ್ಟ್, ಒಳ್ಳೆದಾಗಲಿ. ಎಸ್, ಓವರ್ ಟು ಯು. ನನ್ನ ಹೆಸರು ಸುಷ್ಮಾ ಶಾಂಬಾಗ್ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ ವಿಜಯ ಕರ್ನಾಟಕ ಮತ್ತೆ ಫ್ರೀಡಮ್ ಹೆಲ್ತಿ ಕುಕಿಂಗ್ ಆಯಿಲ್ ಅವರಿಗೆ, ವಿಜಯಲಕ್ಷ್ಮಿ ಇವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫುಡ್ಡು ಹೇಳೋದು ಅಂದ್ರೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಮತ್ತೆ ಪ್ರತಿನಿತ್ಯ ನಮಗೆ ಬೇಕಾಗಿರುವಂಥದ್ದು. ಇದು ಪ್ರತಿಯೊಂದು ಕಡೆಗೂ ಅಂದ್ರೆ ಬೇರೆ ಬೇರೆ ರೀತಿ ಫುಡ್ ಇರುತ್ತೆ ಎಲ್ಲ ಕಡೆಗೂ. ಇದೊಂದು ಫುಡ್ ಅಂದ್ರೆ ಅಡುಗೆಯ ಕೋರ್ನ ಹುಡುಕಾಟ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಟೈಟಲ್? ಯಾಕಂದ್ರೆ ಪ್ರತಿಯೊಂದು ಕಡೆಗೆ ಬೇರೆ ಬೇರೆ ರೀತಿ ಕಜ್ಜಾಯಗಳು, ಬೇರೆ ಬೇರೆ ರೀತಿ ಅಡುಗೆಗಳು ಎಲ್ಲ ಇರ್ತವೆ. ನಮ್ಗೆ ಗೊತ್ತಿರಲ್ಲ, ನಮ್ ಕಡೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಈ ತರ ಹುಡುಕಾಟ ನಡೆಸಿದಾಗ ಎಲ್ಲ ಕಡೆಗೂ ಯಾವ್ದಾವ್ದು ಸ್ಪೆಷಲ್ ಇದೆ, ಅಲ್ಲಿ ತಿಂಡಿ ಯಾವುದು ಹೇಳೋದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಈಗಂತೂ ಹೆಚ್ಚಾಗಿ ಅದೇ ಪಾರಂಪರಿಕ ತಿಂಡಿಗಳ ಹುಡುಕಾಟ ಇದ್ದಿರೋದ್ರಿಂದ ನಮ್ಮ ಮಕ್ಕಳಿಗೂ ಗೊತ್ತಾಗುತ್ತೆ. ಓ, ಈ ತರ ತಿಂಡಿ ಇಡೀ ನಾನು ಇನ್ನೂ ತಿಂದೇನ ಅಂತ ಹೇಳ್ತಾರೆ ಅವರು. ಅಂದ್ರೆ ಎಷ್ಟೊಂದು ಹಳೆ ಹಳೆ ಕಜ್ಜಾಯಗಳು ಹಾಗೇನೆ ಹೋಗ್ತಾ ಇವೆ. ಈಗ ನಾವು ಕಲ್ತ್ಕೊಂಡ್ರೆ ಮಾತ್ರ ಅಲ್ವಾ ಉಳ್ಕೊಂಡು ಹೋಗೋದು. ಸೊ ಈ ತರ ನಾವು ಹಳೆ ಹಳೆ ಕಜ್ಜಾಯಗಳನ್ನ, ಹಳೆ ಹಳೆ ಅಡುಗೆಗಳನ್ನ ಮೋಸ್ಕೊಡೋದ್ರಿಂದ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ, ಬೇರೆ ಬೇರೆ ರೀತಿ ಕಲ್ತ್ಕೊಂಡಂಗಾಗುತ್ತೆ. ಸೊ ಒಂದೊಳ್ಳೆ ಕಾರ್ಯಕ್ರಮ ಇದು ಅಂತ ನನಗನ್ನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಎಲ್ಲ ವೆಜ್ ರೆಸಿಪೀಸ್ ಎಲ್ಲ ನೀವು ನೋಡ್ಕೊಳ್ಬೋದು. ವೆಜ್ ವಂಡರ್ಸ್ ಹೇಳ್ಕೊಂಡು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನನ್ನ ಚಾನಲ್ನಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ನೀವು ನೋಡ್ಕೊಳ್ಬೋದು. ಇನ್ನು ಮುಂದೆ ಕೂಡ ನಾನು ಫ್ರೀಡಮ್ ಆಯಿಲ್ ಉಪಯೋಗಿಸ್ಕೊಂಡೆ ಅಡುಗೆ ಮಾಡಿ ತೋರಿಸ್ತೀನಿ. ಯಾಕೆಂದ್ರೆ ಅದು ತುಂಬಾ ಹೆಲ್ದಿ ಕೂಡ, ತುಂಬಾ ವಿಟಾಮಿನ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ಇದರಿಂದ ಮಾಡಿ ನಾವು ಎಲ್ಲರೂ ಹೆಲ್ದಿಯಾಗಿರೋಣ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ದಿ ವೆಜ್ ವಂಡರ್ಸ್ ಅಂತ ಹೇಳಿ ಮೇಡಮ್ ಅವ್ರದ್ದು 48.3K ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1.1K ಒಂದೊಂದು ವಿಡಿಯೋಸ್ ಇದೆ. ಸೊ ಬಹಳ ಸ್ಪೆಷಲ್ ಆಗಿ ವಿಡಿಯೋಸ್ ಮಾಡ್ತಾರೆ. ನೆಕ್ಸ್ಟ್ ಹೆಂಗ್ ಮಾಡ್ಬೇಕು ಅಂದ್ರೆ, ಮೇಡಮ್ ಅವ್ರು ಬರೋ ಜಾಗದಲ್ಲಿ ನೀವೇ ಮೇಡಮ್ ಅವ್ರ ಅಡಿಗೆನ ಕಾಪಿ ಮಾಡಿ ಮೇಡಮ್ ಅವ್ರನ್ನ ಬೀಟ್ ಮಾಡ್ಬಿಡಿ, ಹೇಳ್ತೀನಿ. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಸ್ ಮೇಡಮ್, ಒಳ್ಳೆದಾಗ್ಲಿ. ಸೊ ಇದಾಗಿತ್ತು ನಮ್ಮ ಈ ಫ್ರೀಡಮ್ ಹೆಲ್ತಿ ಕುಕಿಂಗ್ ಆಯಿಲ್ಸ್ ಪ್ರೆಸೆನ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಮನೆಗೆ ಬಂದಿದ್ದೀನಿ. ಕರುನಾಡ ಸ್ವಾದದಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನನಗೆ.
ಸೊ ಈಗ ನಾನು ಗಿಫ್ಟನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹಾಟ್ ಬಾಕ್ಸ್ ಇದೆ, ಸ್ಟೀಲ್ ಇದೆ, ಇದು 3 ಸೈಜಲ್ಲಿ ಇದೆ. ಒಂದು ದೊಡ್ಡ, ಮೀಡಿಯಮ್ ಮತ್ತೆ ಸ್ಮಾಲ್. ಹಾಗೆ ಇದ್ರ ಜೊತೆಗೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಕೊಟ್ಟಿದ್ದಾರೆ 2 ಲೀಟರ್ದು, ಮತ್ತೆ ಒಂದು ಟಿಫಿನ್ ಬಾಕ್ಸ್. ಸೊ ಇನ್ನು ನೆಕ್ಸ್ಟ್ ಎಲ್ಲ ಅಂದ್ರೆ ಎಲ್ಲಾ ಕಡೆಗೂ ಈ ತರ ಕುಕಿಂಗ್ ಕಾಂಪಿಟೇಷನ್ ಆದ್ಮೇಲೆ ಕರ್ನಾಟಕದಲ್ಲಿ ಮತ್ತೆ ಹುಬ್ಳಿಯಲ್ಲಿ ನಮ್ಗೆ ಲೈವ್ ಕುಕಿಂಗ್ ಕಾಂಪಿಟೇಷನ್ ಇದೆ ಅಂತೆ. ಸೊ ಆಮೇಲೆ ಬೆಂಗಳೂರಿನಲ್ಲಿ ಫೈನಲ್ ಇರುತ್ತೆ ಅಂತ ಹೇಳಿದ್ದಾರೆ. ನೋಡ್ತಾ ಹೋಗೋಣ ಅಲ್ವಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.